ವೆಲ್ಕಮ್ ಬ್ಯಾಕ್ ಟು ಫೂಫಿ ಬ್ಲಾಗ್ಸ್. ಹೇಗಿದ್ದೀರಾ ಎಲ್ಲರೂ? ನಾನು ನಿಮ್ಮ ಪ್ರೀತಿ ಐಶು. ಸೊ ಇವತ್ತು ನನ್ನ ಕಲೀಗ್ ಬರ್ಡೇ ಇತ್ತು, ಅದಕ್ಕೆ ನಾನು ನನ್ನ ಕಲೀಗು ದಿ ಸೀನ್ ಅನ್ನೋ ಪಬ್ಬಿಗೆ ಬಂದಿದ್ದೀವಿ JP ನಗರಲ್ಲಿ. ಮತ್ತು ಅವಳು ಬರ್ಡೇ ಇತ್ತಲ್ಲ, ಕೇಕ್ ಕಟ್ ಮಾಡಿಸೋಣ ಅಂತ ಕೇಕ್ ಶಾಪಿಗೆ ಬಂದಿದ್ದೀನಿ. ಆ್ಯಕ್ಚುಲಿ ದಿ ಸೀನ್ ಅವ್ರದ್ದೇನೆ ಕೇಕ್ ಶಾಪ್ ಇದೆ. ಕೇಕ್ ಶಾಪ್ ನೇಮ ಅಮರೆ. ಸೊ ನಾನು ಮತ್ತು ನನ್ನ ಫ್ರೆಂಡ್ ಇಬ್ಬರೇ ಇದ್ವಲ್ಲ, ಸೊ ಪುಟ್ಟು ಕೇಕ್ ತಗೋತಾ ಇದ್ದೀನಿ. ಆ್ಯಕ್ಚುಲಿ ಕೇಕು ಬ್ಲ್ಯಾಕ್ ಗೋಲ್ಡ್ ಅಂತ. ಸೊ ಕೇಕ್ ಆ್ಯಕ್ಚುಲಿ ವೇಟ್ ನಾನು ತೋರಿಸ್ತೀನಿ ಯಾವ ಕೇಕ್ ತಗೋತಾ ಇರೋದು ಅಂತ. ತಗೋತಾ ಇರೋದು ಕೇಕು ಇದೆ, ಬ್ಲ್ಯಾಕ್ ಗೋಲ್ಡ್ ಅಂತ ಹೇಳಿದ್ನಲ್ಲ. ಇಲ್ಲಿಟ್ಟು ಕೇಕ್ಸ್ ಎಲ್ಲ ನೋಡಿದ್ರೆ ಎಲ್ಲ ಕೇಕ್ಸು ತೊಗೋಬೇಕಂತ ಅನಿಸುತ್ತೆ. ಸೊ ಎಲ್ಲ ಕೇಕ್ಸು ಎಕ್ಸಾಟಿಕ್ ಕೇಕ್ಸು ಸ್ವಲ್ಪ ಎಕ್ಸ್ಪೆನ್ಸಿವ್ ಇದೆ. ಸೊ ಕ್ವಾಲಿಟಿ ಚೆನ್ನಾಗಿದೆ ಅಂದರೆ ಎಕ್ಸ್ಪೆನ್ಸಿವ್ ಇದ್ದೇ ಇರುತ್ತೆ. ಸೊ ಔಟ್ಸೈಡಿಂದನೂ ಕೂಡ ಈ ಕೇಕ್ ಶಾಪಿಗೆ ಆಕ್ಸೆಸಿಬಿಲಿಟಿ ಇದೆ, ಮತ್ತು ದಿ ಸೀನ್ ಒಳಗಡೆಯಿಂದನೂ ಆಕ್ಸೆಸಿಬಲ್ ಇದೆ. ಸೊ ದಿ ಸೀನ್ ಆ್ಯಂಬಿಯನ್ಸು ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ಆ್ಯಂಬಿಯನ್ಸ್ ಮಾತ್ರ ತುಂಬ ಚೆನ್ನಾಗಿತ್ತು. ಮತ್ತು ಇನ್ನು ಕೇಕ್ ಬಗ್ಗೆ ಹೇಳಬೇಕಂದ್ರೆ, ಸೊ ಕೇಕ್ ಮಾತ್ರ ತುಂಬ ಚೆನ್ನಾಗಿತ್ತು, ಸಕ್ಕ ಡೆಲಿಷಿಯಸ್ ಆಗಿತ್ತು. ನನಗಂತೂ ಟೇಸ್ಟ್ ತುಂಬ ಇಷ್ಟ ಆಯಿತು. ನಾವಿಲ್ಲಿ ಮಾಕ್ಟೈಲ್ಸ್ ತೊಗೊಂಡಿದ್ವಿ. ಸೊ ನಾನು ತೊಗೊಂಡಿದ್ದು ನಟ್ಟಿ ಫೇರಿ ಮಾಕ್ಟೈಲು, ನನ್ನ ಕಲೀಗ್ ಅವರು ಬೆರಿ ಬೇಸ್ಡ್ ಮಾಕ್ಟೈಲ್ ತೊಗೊಂಡಿದ್ಲು. ಸೊ ಇದು ಸ್ಟಾರ್ಟರ್ಸಲ್ಲಿ 2 ಸ್ಟಾರ್ಟರ್ಸ್ ತೊಗೊಂಡಿದ್ವಿ. ಒಂದು ಕುಂಫು ಚಿಕನು, ಇನ್ನೊಂದು ನೇಮ್ ಮರ್ತೋಗ್ಬಿಟ್ಟಿದ್ದೀನಿ. ಮತ್ತು ಫುಡ್ ಬಗ್ಗೆ ಹೇಳಬೇಕಂದ್ರೆ ಫುಡ್ಡು ಚೆನ್ನಾಗಿಲ್ಲ, ನನಗೇನು ಇಷ್ಟ ಆಗಿಲ್ಲ ಫುಡ್ಡು. ಮತ್ತು ಮೇಯ್ನ್ ಕೋರ್ಸಿಗೆ ನೂಡಲ್ಸ್ ತೊಗೊಂಡಿದ್ವಿ. ನೂಡಲ್ಸ್ ಅಂತೂ ತಿನ್ನೋಕ್ಕೆ ಆಗಿಲ್ಲ, ಅರ್ಧ ಅಷ್ಟೇ ನಾವು ತಿಂದಿದ್ದು. ಫುಡ್ ಮಾತ್ರ ಚೆನ್ನಾಗಿಲ್ಲ. ಸೊ ದಿ ಸೀನಲ್ಲಿ ಆ್ಯಂಬಿಯನ್ಸ್ ಚೆನ್ನಾಗಿದೆ, ಮತ್ತು ಡೆಸರ್ಟ್ಸು ಮಾಕ್ಟೈಲ್ಸು ಈ ಥರ ಚೆನ್ನಾಗಿದೆ. ಫುಡ್ ಮಾತ್ರ ಚೆನ್ನಾಗಿಲ್ಲ. ಸೊ ನನಗೆ ಇಷ್ಟ ಆಗಿಲ್ಲ. ನೆಕ್ಸ್ಟ್ ಡೇ ನಾನು ವಿ ಮೂವಿಗೆ ಹೋಗಿದ್ವಿ. ಸೊ ನಮ್ಮ ಮನೆ ಹತ್ರ ಇರೋ ಫೋರಮ್ ಮಾಲಲ್ಲಿ ಹೋಗಿದ್ದು. ಆ್ಯಕ್ಚುಲಿ ನಾವು ಹೋಗಿದ್ದು ಮೂವಿ ಕಲ್ಕಿ. ಸೊ ಮೂವಿ ಬಗ್ಗೆ ಹೇಳಬೇಕಂದ್ರೆ ಮೂವಿ ಆ್ಯಾವ್ರೇಜ್ ಆಗಿದೆ. ಸೊ ವಾವ್ ಗ್ರೇಟ್ ಅನ್ನೋ ಥರ ಏನಿಲ್ಲ. ಸೊ ಅಮಿತಾಬ್ ಬಚ್ಚನ್ಗೆ ಕೊಟ್ಟಿರೋ ಕ್ಯಾರೆಕ್ಟರ್ ತುಂಬ ಚೆನ್ನಾಗಿದೆ. ಸೊ ಅವ್ರು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ, ಬೇರೆ ಎಲ್ಲರೂ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಆ್ಯಕ್ಚುಲಿ ಈ ಮೂವಿನಲ್ಲಿ ಕಮಲ್ ಹಾಸನ್ನು ವಿಲನ್ ಪಾರ್ಟು. ಸೊ ಅವ್ರದ್ದಿನ್ನ ಏನೂ ಅಷ್ಟೊಂದು ತೋರಿಸಿಲ್ಲ ಅವ್ರ ಆ್ಯಕ್ಟಿಂಗ್ ಎಲ್ಲ. ಪಾರ್ಟ್ 2ನಲ್ಲಿ ಬರುತ್ತೆ. ಪಾರ್ಟ್ 1ನಲ್ಲಿ ಜಸ್ಟ್ ಅವ್ರ ಲುಕ್ಸ್ನ ತೋರಿಸಿದ್ದಾರೆ ಅಷ್ಟೇ. ಸೊ ಪಾರ್ಟ್ 2ನಲ್ಲಿ ಕಮಲ್ ಹಾಸನ್ ಅವ್ರ ಆ್ಯಕ್ಟಿಂಗ್ ಗೊತ್ತಾಗುತ್ತೆ. ಇನ್ನು ಓಕೆ, ಮೂವಿ ಆ್ಯಾವ್ರೇಜ್ ಆಗಿದೆ. ಮತ್ತು ನಾನು ನಿಮಗೆ ಇನ್ನೊಂದು ವಿಷಯ ಹೇಳಬೇಕಂದ್ರೆ, ಸೊ ಎವ್ರಿ ಟೈಮ್ ನಾವು PVRಗೆ ಹೋದಾಗ ಅಲ್ಲಿ ಪಾಪ್ಕಾರ್ನ್ಸ್ ತೊಗೊತಾ ಇದ್ವಿ. ಬಟ್ ಪಾಪ್ಕಾರ್ನ್ ನನಗೆ ಈ ಸಲ ಅನ್ನಿಸ್ತು ಪಾಪ್ಕಾರ್ನ್ ಬೇಡ. ಮತ್ತು ನಾವು ಹೋಗಿದ್ದು ನೈಟ್ ಟೈಮ್, ಈವ್ನಿಂಗ್ ಆಗಿತ್ತು. ಈವ್ನಿಂಗ್ 6:30 ಶೋಗೆ ಹೋಗಿದ್ದಲ್ಲ. ಸೊ ಅಲ್ಲಿ 8:30 ಆಗಿತ್ತು. ಹೊಟ್ಟೆ ಹಸಿತಾಯಿತ್ತು. ಪಾಪ್ಕಾರ್ನ್ ಬೇಡ, ಜಸ್ಟ್ ಪಿಜ್ಜಾ ಏನಾದರೂ ಆರ್ಡರ್ ಮಾಡ್ಕೊಳ್ಳೋಣ ಅಂತ ಪಿಜ್ಜಾ ಆರ್ಡರ್ ಮಾಡಿದ್ವಿ. ಪಿಜ್ಜಾ ಮಾತ್ರ ತುಂಬ ಚೆನ್ನಾಗಿತ್ತು. ಸೊ ನನಗೆ ಅನ್ನಿಸ್ತು ಸುಮ್ಮನೆ ಪಾಪ್ಕಾರ್ನ್ ತೊಗೊಳೋದಕ್ಕಿಂತ ಪಿಜ್ಜಾ ತೊಗೊಳೋದು. ಆ್ಯಕ್ಚುಲಿ ಸೇಮ್ ಪ್ರೈಸು, 10 ರೂಪೀಸ್ ಜಾಸ್ತಿ ಅಷ್ಟೇ ಪಿಜ್ಜಾಗೆ. 320 ಪಿಜ್ಜಾ. ಪಾಪ್ಕಾರ್ನ್ ಆದರೆ 310 ರೆಗ್ಯುಲರ್ ಪಾಪ್ಕಾರ್ನು. ಸೊ ಮನೆಗೆ ಬರ್ತಾ ಹಾಗೆ ಕಬಾಬ್ ಮೆಹಲ್ಗೆ ಹೋಗಿ ಡಿನ್ನರ್ನ ಪಾರ್ಸಲ್ ತೊಗೊಂಡು ಹೋದ್ವಿ. ಸೊ ಕಬಾಬ್ ಮೆಹಲಲ್ಲಿ ಆಲ್ವೇಸ್ ನಾವು ಗ್ರಿಲ್ ಚಿಕನ್ ತೊಗೋತೀವಿ, ಮತ್ತು ಇನ್ನೊಂದು ಅಲ್ಫಾಮ್ ಚಿಕನ್ ತೊಗೋತೀವಿ. ನಮ್ಗೆ ಅಲ್ಫಾಮ್ ಚಿಕನ್ ಕಬಾಬ್ ಮೆಹಲಲ್ಲಿ ತುಂಬ ಇಷ್ಟ. ನಾನು ಕೆಫೆಗೆ ಹೋದಾಗೆಲ್ಲ ಅನ್ಕೋತಾ ಇದ್ದೆ, ನಾನೇನಕ್ಕೆ ಮನೆಯಲ್ಲಿ ಯಾವುದಾದ್ರೂ ಕಾಫಿ ಟ್ರೈ ಮಾಡಬಾರ್ದು, ಡಿಫ್ರೆಂಟಾಗಿ ಕೋಲ್ಡ್ ಕಾಫಿ ಇಲ್ಲ ಆ ಥರ ಏನಾದರೂ ಟ್ರೈ ಮಾಡಬಾರ್ದು ಅಂತ. ಸೊ ಅದಕ್ಕೆ ಈ ಸಲ ಮನೆಯಲ್ಲೇ ಟ್ರೈ ಮಾಡಿದ್ದೆ. ನಮ್ಮ ಅಕ್ಕಂದಿರು ಬಂದಿದ್ದರು ಬೆಂಗಳೂರಿಗೆ, ಅವ್ರಿಗೇನೋ ಕೆಲಸ ಇತ್ತು ಅಂತ. ಸೊ ಮಾಡಿಕೊಟ್ಟಿದ್ದೆ. ಸೊ ಕೇಳ್ತಾ ಇದ್ದೆ ಚೆನ್ನಾಗಿದೆಯಾ ಅಂತ. ಸೊ ಇಷ್ಟ ಆಯಿತು, ಇಬ್ರಿಗೂ ಇಷ್ಟ ಆಯಿತು. ಶ್ರುತಿ ಅಕ್ಕ ವಿದ್ಯಾಕ್ಕ ಇಬ್ಬರು ಬಂದಿದ್ದರು. ಆಗಲ್ಲ, ಹೇಗಿದೆ? ಚೆನ್ನಾಗಿದೆಯಾ? ಸೂಪರ್ ಆಗಿದೆ. ಇಶ್ಯೂ ನೋಡಿ, ಇವಾಗ ವಿಡಿಯೋದಲ್ಲಿ ನೋಡಿ ಅಮ್ಮ ಏನೆಲ್ಲ ತಿಂದ್ರಿ ಅಂತ ಹೇಳಿ. ಸೊ ಅದಕ್ಕೆ ಇಶ್ಯೂಗೆ ಅಂತ ಹೇಳ್ಬಿಟ್ಟು ಅವಳಿಗೆ ಮೈಸೂರು ಪಾಕ ಇಷ್ಟ ಅಂತ ಹೇಳಿ, ಸೊ ಅವಳಿಗೆ ಅಂತ ಮೈಸೂರು ಪಾಕ್ ತಂದಿದ್ದೀನಿ. ನಾಳೆ ಗಿಫ್ಟ್ ರ್ಯಾಪ್ ಮಾಡಿಕೊಟ್ಟು ಕಳಿಸ್ತೀನಿ. ಆಲ್ರೆಡಿ ನಾನು ಬ್ಲಾಗ್ ಹಾಕೋಷ್ಟರಲ್ಲಿ ಬಂದಿರುತ್ತೆ. ನಾನು ಇಷ್ಟೊಂದು ಫ್ರಾತ್ ಬರೋ ಥರ ಮಾಡಿರಲಿಲ್ಲ. ವಿ ನೋಡಿ ಎಷ್ಟು ಜಾಸ್ತಿ ಬರೋ ಥರ ಮಾಡ್ಕೊಂಡಿದ್ದಾನೆ. ಚೆನ್ನಾಗಿ ಮಾಡಿದ್ಯಾ? ಇಲ್ಲಿ ಸಖತ್ತಾಗಿ ಮಾಡಿದ್ಯಾ. ಇದಕ್ಕೆ ಇವಾಗ ಐಸ್ ಕ್ರೀಮ್, ವೆನಿಲಾ ಐಸ್ ಕ್ರೀಮ್ ಹಾಕೋದು. ಸಖತ್ತಾಗಿ ಮಾಡ್ಕೊಂಡಿದ್ಯಾ. ಇವನು ಡ್ರೈ ಫ್ರೂಟ್ಸ್ ಎಲ್ಲ ವಿ ಡ್ರೈ ಫ್ರೂಟ್ಸ್ ಎಲ್ಲ ರೋಸ್ಟ್ ಮಾಡಿ ಹಾಕ್ಕೊಂಡು ಐಸ್ ಕ್ರೀಮ್, ವೆನಿಲಾ ಐಸ್ ಕ್ರೀಮು ಚೆನ್ನಾಗಿದೆ. ಸ್ಟಾರ್ಟ್ ಮಾಡಿ. ಹೇಗಿದೆ? ನಂಗೊಂದು ಸ್ವಲ್ಪ ತಿನ್ಸು.
ಸಕ್ಕತ್ತಾಗಿದೆ. ಇಲ್ಲಿಗೆ ಇವತ್ತಿನ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ, ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ಸಿಗೋಣ ಮುಂದಿನ ವ್ಲಾಗಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.